ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾನು ಈ ಒಂದು ಪ್ರವಚನವನ್ನ ಗಾಯನದೊಂದಿಗೆ ಪ್ರಾರಂಭ ಮಾಡ್ತೇನೆ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ವಿಶ್ವಗುರು ಬಸವಣ್ಣನವರನ್ನ ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ, ಇಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಾವೆಲ್ಲರೂ ಕುಳಿತಿದ್ದೇವೆ. ಕುಳಿತು ಸದ್ವಿಚಾರವನ್ನ ನಾವೆಲ್ಲರೂ ಕೇಳುತ್ತಿದ್ದೇವೆ. ಇದೊಂದು ಪುಣ್ಯದ ಸಂದರ್ಭ ಅಂತಾನೆ ನಾನು ಭಾವಿಸಿದ್ದೇನೆ. ಇದೊಂದು ನಮ್ಮ ಜೀವನದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಸುಸಂದರ್ಭ. ಯಾಕಂದ್ರೆ ಏಪ್ರಿಲ್ ತಿಂಗಳು ಬಂತು ಅಂದಷ್ಟೇ ನಾವೆಲ್ಲರೂ ಬಸವಣ್ಣನವರನ್ನ, ಬಸವ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತೀವಿ. ಯಾವುದೇ ರಾಜ್ಯ ಆಗಿರ್ಬೋದು, ನಮ್ಮ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಬಸವ ಭಕ್ತರಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಬಸವಣ್ಣನವರನ್ನ ಸ್ಮರಿಸ್ತೀವಿ. ಪ್ರತಿ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾವು ಬಸವಣ್ಣನವರನ್ನ ಸ್ಮರಿಸೋದನ್ನ ನೋಡಿದೀವಿ. ಆದ್ರೆ ದೇಶ ವಿದೇಶಗಳಲ್ಲೂ ಕೂಡ ಬಸವಣ್ಣನವರನ್ನ ಸ್ಮರಿಸ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಏಪ್ರಿಲ್ 20ನೇ ತಾರೀಖನ್ನ ಬಸವ ದಿನ, ಬಸವ ದಿವಸ ಅಂತ ಯುನೈಟೆಡ್ ಸ್ಟೇಟ್ಸ್ ನ ಲಾನ್ಸಸ್ ಅನ್ನೋ ಒಂದು ರಾಜ್ಯದ ಒಬ್ರು ಗವರ್ನರ್ ಆದಂತಹ ಲಾರಾ ಕೆಲ್ಲಿ ಅನ್ನೋರು ಏಪ್ರಿಲ್ 2026ನೇ ಒಂದು ದಿನವನ್ನ ಅವರು ಪ್ರತಿ ವರ್ಷ ಏನಂತ ಘೋಷಣೆ ಮಾಡಿದ್ದಾರೆ ಅಂದ್ರೆ ಬಸವ ದಿನ ಅಂತ ಆಚರಣೆ ಮಾಡಬೇಕು ಅಂತ. ಎಂತಹ ಒಳ್ಳೆಯ ವಿಚಾರ ಅಲ್ವಾ ನೋಡಿ. ಬಸವಣ್ಣನವರನ್ನ ಎಷ್ಟು ಪದಗಳಲ್ಲಿ ನಾವು ಬಣ್ಣಿಸಿದ್ರೂ ಸಾಕಾಗಲ್ಲ. ಅವರನ್ನ ಜಗಜ್ಯೋತಿ ಅಂತ ಕರಿತೀವಿ, ವಚನ ಭಂಡಾರಿ ಅಂತ ಕರಿತೀವಿ, ವಿಶ್ವಗುರು ಅಂತ ಕರಿತೀವಿ. ಇಷ್ಟೆಲ್ಲ ಬಣ್ಣಿಸ್ತೀವಿ ನಮ್ಮ ಬಸವಣ್ಣನವರನ್ನ. ಇವರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದದ್ದು ಬಹಳಷ್ಟು ಇದೆ. ಯಾಕಂದ್ರೆ ದೇಶ ವಿದೇಶ ಅಂತ ಅಂದಾಗ, ವಿದೇಶ ಎಷ್ಟೋ ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತವರು ಬಸವಣ್ಣನವರ ಬಗ್ಗೆ ತಿಳಿದುಕೊಂಡು ಬಸವ ದಿನ ಅಂತ ಆಚರಣೆ ಮಾಡ್ತಿದ್ದಾರೆ. ಅವತ್ತು ವಚನ ಗಾಯನವಾಗಿರ್ಬೋದು, ವಚನ ನೃತ್ಯವಾಗಿರ್ಬೋದು, ಅಥವಾ ಅನುಭವ ಮಂಟಪದ ನಾಟಕಗಳಾಗಿರ್ಬೋದು, ಹೀಗೆ 12ನೇ ಶತಮಾನದಲ್ಲಿ ನಡೆದಂತಹ ಪ್ರತಿಯೊಂದು ಸಂದರ್ಭಗಳನ್ನ ಅಲ್ಲಿ ಮೆಲುಕು ಹಾಕುತ್ತಾ, ಸ್ಮರಿಸುತ್ತಾ ಅವರು ನಿಜವಾದ ಒಂದು ಬಸವ ದಿವಸವನ್ನ ಅವರೆಲ್ಲರೂ ಆಚರಿಸ್ತಿದ್ದಾರೆ ಎಂದಾಗ, ನಾವು ನಮ್ಮ ನಾಡಿನವರು, ನಮ್ಮ ಬಸವಣ್ಣನವರು ಅಲ್ವಾ, ನಮಗಿನ್ನೂ ಬಹಳ ಹತ್ತಿರದವರು ಅಲ್ವಾ. ದೇಶ ವಿದೇಶಗಳಿಗೆ ಹೋಲಿಸ್ಕೊಂಡ್ರೆ ನಾವು ಬಹಳ ಹತ್ತಿರವಾದವರು ನಾವು ಬಸವಣ್ಣನವರು. ಯಾಕಂದ್ರೆ ನಾವೆಲ್ಲರೂ ಅವರ ಒಂದು ಮಕ್ಕಳು ಅಂತ ನಾವು ಹೇಳಬೇಕು. ಬಸವಣ್ಣನವರು ಯಾರು ಅಂದ್ರೆ ಅವರು ನಮಗೆ ತಂದೆಯ ಸಮಾನ. ಬಸವಣ್ಣನವರು ತಂದೆಯ ಸಮಾನ ಆಗಿರೋದ್ರಿಂದ ಅವರ ಮಕ್ಕಳು ನಾವೆಲ್ಲ. ಅವರ ಮಕ್ಕಳಾಗಿ ತಂದೆಯ ಬಗ್ಗೆ ನಾವು ತಿಳಿದುಕೊಳ್ಳಿಲ್ಲ ಅಂತಂದ್ರೆ ಹೇಗೆ? ನಾವೆಲ್ಲರೂ ಬಸವಣ್ಣನವರ ಬಗ್ಗೆ ಬಹಳ
ಎಷ್ಟು ವಿಚಾರಗಳನ್ನ ತಿಳಿದುಕೊಳ್ಬೇಕು ಅಂದ್ರೆ ಅವರ 1409 ವಚನಗಳಿದೆ. 1409 ವಚನಗಳಲ್ಲಿ ನಾವು ಎಷ್ಟು ವಚನಗಳನ್ನ ಕಲಿಬಹುದು? ಈಗ ತಾನೇ ನಾವು ಏಪ್ರಿಲ್ 20ನೇ ತಾರೀಕು ಬಸವ ಜಯಂತಿ ಕಾರ್ಯಕ್ರಮವನ್ನ ನೆಲಮಂಗಲದಲ್ಲಿ ಒಂದು ನಡೆಯುತ್ತೆ. ಒಂದು ಬಸವೇಶ್ವರ ಪವಾಡ ಮಠ ಅಂತ, ಪವಾಡ ಶ್ರೀ ಬಸವೇಶ್ವರ ಮಠ ಅಂತ, ಆ ಒಂದು ಮಠದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನ ಆಚರಿಸಿದ್ರು. ಅಲ್ಲಿನ ಒಂದು ಮಠದ ವಿಶೇಷ ಏನು ಅಂದ್ರೆ, ಪ್ರತಿ ವರ್ಷ ಯಾರು ಹೆಚ್ಚು ವಚನಗಳನ್ನ ಹೇಳ್ತಾರೆ ಅಂದ್ರೆ, ಅಲ್ಲಿ ಎಲ್ಲಿವರೆಗೂ ವಚನಗಳನ್ನ ಹೇಳ್ತಿದ್ದಾರೆ ಅಂದ್ರೆ 1000 ಮೀರಿ ವಚನಗಳನ್ನ ಹೇಳ್ತಿದ್ದಾರೆ. 1000 ವಚನಗಳನ್ನ ಯಾರು ಹೇಳ್ತಾರೋ ಅವರಿಗೆ 1 ಲಕ್ಷ ಹಣವನ್ನ ಕೊಡಬೇಕು ಅಂತ ಅವರು ನಿರ್ಧಾರ ಮಾಡಿ ಅದನ್ನ ಬಹುಮಾನವಾಗಿ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇನ್ನು 2ನೇ ಸ್ಥಾನವನ್ನ ಪಡೆದವರಿಗೆ 75,000, 3ನೇ ಸ್ಥಾನವನ್ನ ಪಡೆದವರಿಗೆ 25,000, 50,000, ಹೀಗೆ ಸಮಾಧಾನಕರ ಒಂದು 25,000, ಹೀಗೆ 4 ಭಾಗವಾಗಿ ಮಾಡಿಕೊಂಡು ಅವರು ವಚನಗಳನ್ನ ಇನ್ನೂ ಸಾಕಷ್ಟು ಜನ ಚೆನ್ನಾಗಿ ಕಲೀಲಿ ಅಂತ ಮಾಡ್ತಿದ್ದಾರೆ. ನಾವು ವಚನಗಳನ್ನ ಹಣವನ್ನು ಅಟ್ಲೀಸ್ಟ್ ನಾವು ನಮಗೆ ಹಣ ಸಿಗ್ಬೋದೇನೋ ಅಂತ ವಚನಗಳನ್ನ ಕಲಿಯೋದಕ್ಕೆ ಯಾರು ಪ್ರಾರಂಭ ಮಾಡ್ತಾರೋ ಆ 1 ವಚನವನ್ನ ಕಲಿತು 2, ಹಾಗೆ 100, 200, 300, 500, 1000 ವಚನಗಳನ್ನ ಒಂದು ಹುಡುಗಿ ಬೆಳಗಾವಿಯಿಂದ ಬಂದಿತ್ತು. ಆ ಹುಡುಗಿ ಹೇಳುತ್ತೆ, ಅಮ್ಮ ನಾನು 2000 ವಚನಗಳನ್ನ ಹೇಳಬಲ್ಲೆ, ಅಷ್ಟು ನಾನು ಕಂಠಪಾಠವನ್ನ ಮಾಡಿದ್ದೇನೆ ಅಂತ. ಕೇಳೋದಕ್ಕೆ ನನಗೆ ರೋಮಾಂಚನವಾಗೋಯ್ತು ನಿಜವಾಗ್ಲು. ನೋಡಿ, ಪುಟ್ಟ ಬಾಲಕಿ, ಆ ಬಾಲಕಿಯ ಏಜ್ ಏನು ಅಂದ್ರೆ ಒಂದು 20 ವರ್ಷ ಆಗಿರ್ಬೋದು. 20 ವರ್ಷದ ಒಬ್ಬ ಬಾಲಕಿ ಲಾವಣ್ಯ ಅಂತ, ಲಾವಣ್ಯ ಅನ್ನೋ ಬಾಲಕಿ, ಆ ಬಾಲಕಿ ಹೇಳ್ತಾಳೆ ನನಗೆ 15 ವರ್ಷ, 15 ವರ್ಷದ ಬಾಲಕಿ ಹೇಳ್ತಾಳೆ ನಾನೊಂದು 2000 ವಚನಗಳನ್ನ ಕಂಠಪಾಠ ಮಾಡಿದ್ದೀನಿ ಅಂತ. ಅಂದ್ರೆ ಆ 2000 ವಚನಗಳನ್ನ ಕಂಠಪಾಠ ಮಾಡಬೇಕಾದ್ರೆ ಆಕೆಯ ಆ ಒಂದು ನೆನಪಿನ ಶಕ್ತಿ ಯಾವ ಮಟ್ಟಕ್ಕೆ ಇರಬೇಕು ಅಂತ ನಾವೆಲ್ಲರೂ ಭಾವಿಸ್ಬೇಕು ಅಲ್ವಾ? ಅಂದ್ರೆ ಆ ಬಸವ ಅನ್ನೋ ಹೆಸರಲ್ಲಿ ಒಂದು ಚೈತನ್ಯವಿದೆ ಅಲ್ವಾ? ಬಸವ ಅನ್ನೋ ಹೆಸರಲ್ಲಿ ಒಂದು ಶಕ್ತಿ ಇದೆ ಅಲ್ವಾ? ಅದಕ್ಕೆ ಹೇಳ್ತಾರೆ ಬಾ ಎಂದರೆ ಬದುಕಿನ ಅಂತ, ಸಾ ಎಂದರೆ ಸತ್ಯವ ಅಂತ, ವಾ ಎಂದರೆ ವಚನದ ರೂಪದಲ್ಲಿ ತಿಳಿಸುವುದು ಅಂತ. ಬದುಕಿನ ಸತ್ಯವನ್ನ ವಚನದ ರೂಪದಲ್ಲಿ ತಿಳಿಸೋಕೆ ಬಂದವರೇ ನಮ್ಮ ಬಸವಣ್ಣನವರು ಅಲ್ವಾ? ನಾವು ಪ್ರತಿಯೊಂದು ವಚನಗಳನ್ನ ನಾವು ಅಧ್ಯಯನ ಮಾಡ್ತಾ ಇದ್ದಾಗ, ಈಗ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಡಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. 7 ಸಪ್ತ ಸೂತ್ರಗಳಿರುವಂತಹ ಈ ವಚನದಲ್ಲಿ ಎಷ್ಟು ಸತ್ಯಗಳಿವೆ. ಪ್ರತಿಯೊಂದು ಧರ್ಮವೂ ಕೂಡ ಈ ಸತ್ಯವನ್ನ ಹೇಳುತ್ತೆ ಅಲ್ವಾ? ನೋಡಿ, ಒಂದು ನಮ್ಮ ಜೀವನಕ್ಕೆ ಬೇಕಾದಂತಹ ಒಂದು ಮೌಲ್ಯವನ್ನ, ಸಂಪೂರ್ಣ ಮೌಲ್ಯವನ್ನ ಬಸವಣ್ಣನವರು ಒಂದೇ ಒಂದು ವಚನದಲ್ಲಿ ಹೇಳ್ಬಿಟ್ರು ನಮ್ಗೆ. ಕಳ್ಳತನವನ್ನ ಮಾಡಬೇಡಿ, ಯಾರನ್ನು ಕೊಲ್ಲಬೇಡಿ, ಕೋಪ ಮಾಡ್ಕೋಬೇಡಿ, ಯಾರನ್ನು ತಮ್ಮನ್ ತಾವು ಬಣ್ಣಿಸ್ಕೋಬೇಡಿ, ಇದರನ್ನ ಬೇರೆಯವರನ್ನ ಅವಮಾನ ಮಾಡಬೇಡಿ, ನಿಮ್ಮ ಅಂತರಂಗವನ್ನ ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮ ಬಹಿರಂಗವನ್ನ ಶುದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂತಂದ್ರೆ ಇದೊಂದು ವಚನವನ್ನ ನಾವು ಪ್ರತಿದಿನ ಸ್ಮರಣೆ ಮಾಡಿದ್ರೆ ಸಾಕು, ಆ ದಿನ ಶ್ರೇಷ್ಠತೆಯನ್ನ ಪಡೆಯುತ್ತೆ. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಏನಾಗುತ್ತೆ, ಸತ್ಕಾರ್ಯವಾಗುತ್ತೆ. ಆಗ್ಲೇ ಹೇಳಿದ್ರಲ್ವಾ, ನಮ್ಮ ಮನೆಯವರು ಯಾವಾಗ್ಲೂ ತಲೆಯಲ್ಲಿ ಏನ್ ಇಟ್ಕೋಬೇಕು, ಸದ್ವಿಚಾರವನ್ನ ಇಟ್ಕೋಬೇಕು ಅಂತ ಹೇಳಿದ್ರು. ಯಾವಾಗ್ಲೂ ಕೈಯಲ್ಲಿ ಏನ್ ಮಾಡ್ಬೇಕು, ಸತ್ಕಾರ್ಯವನ್ನ ಮಾಡಬೇಕು. ನಮ್ಮ ನುಡಿ ಹೇಗಿರ್ಬೇಕು, ಸವಿನುಡಿ ಆಗಿರ್ಬೇಕು. ನಮ್ಮ ನುಡಿ ಸವಿನುಡಿ ಆಗ್ಲಿಲ್ಲ ಅಂದ್ರೆ ಯಾರು ನಮ್ಮನ್ನ ಸ್ನೇಹಿತರನ್ನ ಮಾಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ. ನಾನು ಇಲ್ಲಿ ಬಂದಷ್ಟೇ ನಾನು ಒಂದು ಗಮನಿಸಿದಂತಹ ಪ್ರಸಂಗ ಏನು ಅಂದ್ರೆ, ಬಹಳಷ್ಟು ಜನ ಈ ಒಂದು ವಿಚಾರಗಳನ್ನ ಕಿವಿಯಲ್ಲಿ ಕೇಳ್ತಿದ್ದಾರೆ. ಆದ್ರೆ ಒಬ್ರು ಹಿರಿಯರು ವಯಸ್ಸಿನಲ್ಲಿ ಬಹಳ ಮುಂದಿನ ಒಂದು ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಒಂದು ಸಣ್ಣದಾದಂತಹ ಒಂದು ಪುಸ್ತಕವನ್ನ ತೆಗೆದುಕೊಂಡು ಬಂದು, ಪೆನ್ನನ್ನ ತೆಗೆದುಕೊಂಡು ಬಂದು ಅದರಲ್ಲಿ ಒಳ್ಳೆಯ ವಿಚಾರಗಳನ್ನ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿನ ವಿಚಾರಗಳನ್ನ ನಾನು ಮರ್ತೋದ್ರೆ ಹೇಗೆ, ಅದನ್ನ ನೆನಪಿಸ್ಕೊಳ್ಳೋಣ, ಮತ್ತೆ ಅದನ್ನ ನಾನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಆ ಒಂದು ಬುಕ್ಕಿನಲ್ಲಿ, ಆ ಪುಸ್ತಕದಲ್ಲಿ, ಸಣ್ಣ ಪುಸ್ತಕದಲ್ಲಿ ಅದನ್ನೆಲ್ಲ ನೋಟ್ ಮಾಡ್ಕೊಳ್ತಿದ್ದಾರೆ. ಅದನ್ನ ನೋಡಿದಾಗ ನನಗೆ ಭಕ್ತಿಪೂರ್ವಕವಾಗಿ ಮೊದಲು ಅವರಿಗೆ ಶರಣಾರ್ಥಿಗಳನ್ನ ಅರ್ಪಿಸಬೇಕು ಅಂತ ಅನ್ನಿಸ್ತು. ಇದೇ ಸಂಸ್ಕಾರ, ಇದೇ ನಮ್ಮ ವಚನ ಹೇಳ್ಕೊಡೋದು ಅಲ್ವಾ? ವಚನದಲ್ಲಿ ಇರುವುದು ಎಂತಹ ಸಂಸ್ಕಾರ ಅಂದ್ರೆ ಭಕ್ತಿಯ ಸಂಸ್ಕಾರ ಇದೆ.
ಭಕ್ತಿಯತೆ ಮೆರೆಯೋದೇ ಈ ನಮ್ಮ ವಚನಗಳು. ಎಷ್ಟು ಭಕ್ತಿ ಇದೆ ಅಂದ್ರೆ ಆ ಭಕ್ತಿ, ಆ ವಿನಯತೆ, ಆ ಒಂದು ಗೌರವ ಕೊಡುವಂತಹ ಭಾವನೆ ಇವೆಲ್ಲವೂ ಬಂದು ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಕೆಲಸವನ್ನ ಮಾಡಿ ಯಶಸ್ವಿಗೊಳಿಸ್ತೀವಿ. ಒಮ್ಮೆ ಮಡಿವಾಳ ಮಾಚಿದೇವರು ಬಸವಣ್ಣನವರನ್ನ ಸ್ಮರಿಸುವಂತಹ ಒಂದು ವಚನವನ್ನ ಹೇಳ್ತಾರೆ. ಸುಖ ಒಂದು ಕೋಟ್ಯಾನುಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಅಂತ ಹೇಳ್ತಾರೆ. ದುಃಖ ಒಂದು ಕೋಟ್ಯಾನುಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಅಂತ ಹೇಳ್ತಾರೆ. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಅಂತ ಹೇಳ್ತಾರೆ. ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಅಂತ ಹೇಳ್ತಾರೆ. ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ, ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ. ಇದು ಕಾರಣ ಬಸವ ಬಸವ ಎನ್ನುತ್ತಿರ್ದೆನು ಕಾರಣ ಕಲಿದೇವಯ್ಯ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ನೆರೆದಂತಹ ಶರಣರು ನಿಮಗೆ ಗೊತ್ತಲ್ವಾ, 770 ಅಮರ ಗಣಗಳು ಅಲ್ಲಿ ಇದ್ರು. ಆದ್ರೆ ನಮಗೆ ಈಗ ಸಿಕ್ಕಿರೋದು ಒಂದು 242 ವಚನಕಾರರು ಅಷ್ಟೇ. ಅದರಲ್ಲಿ ಮಡಿವಾಳ ಮಾಚಿದೇವರನ್ನ ವೀರ ಗಣಾಚಾರಿ ಅಂತ ಹೇಳ್ತಾರೆ. ಬಹಳ ಕಟ್ಟುನಿಟ್ಟಾದಂತಹ ಶರಣರು ಅವರು. ಯಾರದೇ ಒಂದು ವಸ್ತ್ರವನ್ನ ಮಡಿ ಮಾಡಬೇಕು ಅಂದ್ರೆ ಅವರ ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು, ಅವರಲ್ಲಿ ಒಳ್ಳೆಯ ವಿಚಾರಗಳಿದ್ದು ಅವರು ಒಳ್ಳೆಯವರಾಗಿದ್ರೆ ಮಾತ್ರ ಅಂತವರ ಬಟ್ಟೆಯನ್ನ ವಸ್ತ್ರವನ್ನ ಶುದ್ಧ ಮಾಡ್ತಿದ್ದವರು ನಮ್ಮ ಮಡಿವಾಳ ಮಾಚಿದೇವರು. ಕಲ್ಯಾಣ ಕ್ರಾಂತಿ ಆದಂತಹ ಸಮಯದಲ್ಲಿ ಅವರು ಕುದುರೆ ಮೇಲೆ ಆ ವಚನ ಕಟ್ಟುಗಳನ್ನ ಇಟ್ಟುಕೊಂಡು ಅವ್ರು ಏನ್ ಮಾಡ್ತಾರೆ, ರಕ್ಷಿಸೋದಕ್ಕೆ ಅವರು ಬಹಳಷ್ಟು ಸಾಹಸವನ್ನ ಮಾಡ್ತಾರೆ. ಅಂದ್ರೆ ಎಂತೆಂತಹ ಶರಣರು ಇದ್ರು ಅಂದ್ರೆ ಒಬ್ಬೊಬ್ಬರ ವಚನಗಳು ಕೂಡ ಮುತ್ತು ರತ್ನವಿದ್ದ ಹಾಗೆ. ಸಾಮಾನ್ಯವಾಗಿ ಆಗ್ಲೇ ಹೇಳಿದ್ರು, ನಾವು ಏನೇನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಎಷ್ಟು ಬೇಕಾದ್ರೂ ಹಣ ಸಂಪಾದನೆ ಮಾಡಬಹುದು. ಇವತ್ತು 10,000 ಸಂಪಾದನೆ ಮಾಡೋರು ನಾಳೆ 1 ಲಕ್ಷ ಬೇಕಾದ್ರೂ ಸಂಪಾದನೆ ಮಾಡಬಹುದು. ನಾವು ಇನ್ನೂ ಹೆಚ್ಚು ಶ್ರಮ ಪಟ್ರೆ 1 ಕೋಟಿಯನ್ನ ಬೇಕಾದ್ರೂ ನಾವು ಸಂಪಾದನೆ ಮಾಡಬಹುದು. ಆದ್ರೆ ಎಷ್ಟೇ ಸಂಪಾದನೆ, ಈ ಹಣವನ್ನ ಸಂಪಾದನೆ ಮಾಡಬಹುದು, ನೆಮ್ಮದಿಯನ್ನ ಸಂಪಾದನೆ ಮಾಡೋದು ಹೇಗೆ, ಶಾಂತಿಯನ್ನ ಸಂಪಾದನೆ ಮಾಡೋದು ಹೇಗೆ? ಜೀವನದಲ್ಲಿ ನಮಗೆ ಮುಖ್ಯವಾಗಿ ಊಟ ಬೇಕು, ನೀರು ಬೇಕು ಅಲ್ವಾ, ನಮಗಿರೋದಕ್ಕೊಂದು ಸೂರು ಬೇಕು. ಇದೆಲ್ಲವನ್ನ ನಾವು ಅನುಭವಿಸ್ಬೇಕಂದ್ರೆ ನಾವು ಮನೆಯಲ್ಲಿ ನಮಗೆ ಏನಿರಬೇಕು, ನೆಮ್ಮದಿ ಮತ್ತು ಶಾಂತಿ ಇರಬೇಕು. ಈ ನೆಮ್ಮದಿ ಶಾಂತಿಯನ್ನ ಪಡ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ಇರುವಂತಹ ಸ್ಥಳ, ಎಲ್ಲಿ ಕಾರ್ಯಕ್ರಮಗಳು ನಡೆಯುವಂತಹ ಸ್ಥಳಕ್ಕೆ ಬಂದು ಅಲ್ಲಿನ ವಿಚಾರಧಾರೆಗಳನ್ನ ನಮ್ಮ ಮನಸ್ಸಿನಲ್ಲಿ ನಾವೇನ್ ಮಾಡ್ಬೇಕು, ಒಂದು ಮುದ್ರೆಯ ರೀತಿಯಲ್ಲಿ ನಾವು ಅದನ್ನ ಇಟ್ಟುಕೊಳ್ಬೇಕು. ಹಾಗಾದ್ರೆ ವಚನಗಳನ್ನ ಕೇಳಿದ್ರೆ ಸಾಕ, ವಚನಗಳನ್ನ ಹೇಳಿದ್ರೆ ಸಾಕ, ಅಥವಾ ವಚನವನ್ನ ಗಾಯನ ಮಾಡಿದ್ರೆ ಸಾಕಾಗೋದಿಲ್ಲ. ವಚನಗಳನ್ನ ಅಳವಡಿಸಿಕೊಂಡು ವಚನದಂತೆ ನಡೆದರೆ ಮಾತ್ರ ನಮ್ಮ ಜೀವನ ಏನಾಗುತ್ತೆ, ಸಾರ್ಥಕವಾಗುತ್ತೆ. ವಚನಗಳು ಅದಕ್ಕೆ ಹೇಳ್ತಾರೆ, ನಮ್ಮ ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ರು ಅಂದ್ರೆ ನಿಮಗೆಲ್ಲರಿಗೂ ಗೊತ್ತು. ಹಾಗನೇ ಆಗತಾನೆ ನಮ್ಮ ಮನೆಯವರು ಹೇಳಿದ್ರು ಏನಂತ, ಕೂಡಲ ಒಂದು ಬಸವ ಕಲ್ಯಾಣದಲ್ಲಿ ಅವರು ಸೇವೆಯನ್ನ ಮಾಡ್ತಾರೆ, ಮಂತ್ರಿಯ ಸೇವೆಯನ್ನ ಮಾಡ್ತಾರೆ. ಆ ಬಿಜ್ಜಳನ ರಾಜ್ಯದಲ್ಲಿ ಅವರು ಮಂತ್ರಿಯ ಒಂದು ಪದವಿಯಲ್ಲಿ ಇದ್ದು ಸೇವೆಯನ್ನ ಮಾಡಬೇಕಾದ್ರೆ ಅವರು ಮನೆಯಲ್ಲಿ ಕುಳಿತುಕೊಂಡು ಕೆಲವು ಪತ್ರಗಳನ್ನ ಲೆಕ್ಕಾಚಾರ ಎಲ್ಲ ಮಾಡ್ತಿರ್ಬೇಕಾದ್ರೆ ಒಂದು ದೀಪವನ್ನ ಇಟ್ಟುಕೊಂಡು ಆ ದೀಪದ ಬತ್ತಿಯಲ್ಲಿ ಕುಳಿತುಕೊಂಡು ಅವರು ಎಲ್ಲವನ್ನ ಸರಿ ಮಾಡ್ತಾ ಇರ್ತಾರೆ. ಆಗ ಬಿಜ್ಜಳ ಮಹಾರಾಜ ಏನ್ ಮಾಡ್ತಾನೆ, ಒಮ್ಮೆ ನಾನು ಈ ಬಸವಣ್ಣನವರನ್ನ ಪರೀಕ್ಷೆ ಮಾಡಬೇಕು, ಇವರು ಬಹಳ ಪ್ರಾಮಾಣಿಕರು ಅಂತ ಎಲ್ಲರೂ ಹೊಗಳುತ್ತಾರೆ ಇವರನ್ನ, ನಾನು ಒಮ್ಮೆ ಆದ್ರೂ ಇವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಮಾರು ವೇಷದಲ್ಲಿ ಬರ್ತಾರಂತೆ. ಮಾರು ವೇಷದಲ್ಲಿ ಬಂದು ಅವ್ರ ಹತ್ರ ಮಾತನಾಡಬೇಕು ಅಂತ ಹೋದಾಗ ಅವ್ರು ಏನ್ ಮಾಡ್ತಾರೆ, ಬಸವಣ್ಣನವರು ಅಂದ್ರೆ ಮೊದಲು ಇದ್ದಂತಹ ದೀಪವನ್ನ ಹಾರಿಸ್ತಾರಂತೆ. ಬತ್ತಿಯನ್ನ ಹಾರಿಸಿ ಮತ್ತೊಂದು ದೀಪವನ್ನ ಅಲ್ಲಿ ತೆಗೆದುಕೊಂಡ್ಬಂದು ಅಲ್ಲಿ ಇಟ್ಟು ಆ ದೀಪವನ್ನ ಹಚ್ತಾರಂತೆ. ಆಗ ಮೊದಲನೇ ಪ್ರಶ್ನೆ ಅವರು ಬಿಜ್ಜಳ ಮಹಾರಾಜ ಕೇಳ್ತಾರೆ. ಅವರು ರಾಜ ಅಂತ ಮಂತ್ರಿಗೂ ಗೊತ್ತಿಲ್ಲ, ಆದ್ರೆ ಕೇಳ್ತಾರೆ ಏನಂತ, ಯಾಕಪ್ಪ ನಾನು ಬಂದಷ್ಟೇ ಆ ದೀಪವನ್ನ ಹಾರಿಸಿ ಮತ್ತೊಂದು ದೀಪವನ್ನ ಹಚ್ಚಿದ್ಯಲ್ಲ ಅಂತ. ನೋಡಿ, ಆ ದೀಪವನ್ನ ನಾನು ಕೆಲಸ ಮಾಡ್ತಾ ಇದ್ದಿದ್ದು ನನ್ನ ರಾಜ್ಯದ ಒಂದು ಕೆಲಸವನ್ನ ಮಾಡ್ತಿದ್ದು, ಆ ಒಂದು ನನ್ನ ಸಂಪಾದನೆ, ಆ ಸಂಪಾದನೆಯಲ್ಲಿ ಬಂದಂತದ್ದು ಏನು ಬೇಕಾಗಿತ್ತು ರಾಜ್ಯದ ಅದು ವಸ್ತುವನ್ನ ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೆ. ಆದ್ರೆ ಈಗ ನೀವು ನನ್ನ ಹತ್ರ ವೈಯಕ್ತಿಕವಾಗಿ ಮಾತನಾಡೋದಕ್ಕೆ ಬಂದಿದ್ದೀರಿ, ಅದಕ್ಕೆ ನನ್ನ ಮನೆಯ ಎಣ್ಣೆಯಲ್ಲಿ ಹಚ್ಚಿದಂತಹ ಬತ್ತಿಯಿಂದ ನಾನು ದೀಪವನ್ನು ಹಚ್ಚಿಕೊಂಡು ನಿಮ್ಮ ಹತ್ರ ಮಾತನಾಡ್ತೀನಿ. ಅಂದ್ರೆ
ಯಾವುದೇ ಒಂದು ರಾಜ್ಯದ ಸ್ವತ್ತು ಆ ರಾಜ್ಯದ ಕೆಲಸಗಳಿಗೆ ಮಾತ್ರ ಸೀಮಿತವಾಗಬೇಕು ಅನ್ನೋದು ಅವರ ಒಂದು ಮನೋಭಾವವಾಗಿತ್ತು. ಅದರಿಂದಾಗಿ ಅಷ್ಟು ಪ್ರಾಮಾಣಿಕರಾಗಿದ್ರು. ಅದಕ್ಕೆ ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗಾಗಿ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಮಾತು ಹೇಗಿರಬೇಕು ಅಂದ್ರೆ ಭಕ್ತಿದಾಯಕವಾಗಿರಬೇಕು. ಭಕ್ತಿಯಿಂದ ಮಾತನಾಡಿದಾಗ ಎಲ್ಲರನ್ನು ಸೆಳೆಯುವಂತಹ ಶಕ್ತಿ, ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ, ಎಲ್ಲರ ಒಂದು ಸಕಾರಾತ್ಮಕ ಶಕ್ತಿಯನ್ನು ಇನ್ನು ಹೆಚ್ಚಿಸುವಂತಹ ಗುಣ ನಮ್ಮಲ್ಲಿ ಬಂದು ಎಲ್ಲರನ್ನು ನಾವು ಹೆಚ್ಚು ಹೆಚ್ಚು ಸ್ನೇಹಿತರನ್ನಾಗಿ ಮಾಡ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ಅಂತ ಹೇಳ್ತಾರೆ, ನುಡಿದಂತೆ ನಡೆವೆ ಅಂತ ಹೇಳ್ತಾರೆ. ನಾನು ಏನು ನುಡಿತೀನೋ ಹಾಗೆ ನಡಿತೀನಿ ಅಂತ ಹೇಳ್ತಾರೆ. ನನ್ನ ನುಡಿಯಲ್ಲಿ ನಾನು ಏನ್ ಮಾಡ್ತೀನಿ, ನನ್ನ ನಡೆಯನ್ನ ಪೂರೈಸ್ತೀನಿ ಅಂತ ಹೇಳ್ತಾರೆ. ನಾನು ಏನ್ ಹೇಳಿದ್ದೀನೋ ಅದರಂತೆ ನಾನು ನಡೀತೀನಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮೇಲೆ ತೂಗುವ ತ್ರಾಸು ಕಟ್ಟಲೆ, ಒಂದು ತಕ್ಕಡಿಯನ್ನ ಇಟ್ಟುಕೊಂಡು ನನ್ನ ನಡೆ ಮತ್ತು ನನ್ನ ನುಡಿ ಇದೆರಡನ್ನು ತೂಕ ಮಾಡ್ಕೊಂಡು ಹೋದಾಗ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅದರಲ್ಲಿ ಒಂದು ಜವೆ ಅಂತ ಹೇಳ್ತಾರೆ. ಒಂದು ಜವೆ ಅಂತ ಅಂದ್ರೆ ಒಂದು ಗೋಧಿಯ ಕಾಳು ಅಂತ ಕೂಡ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಅಥವಾ ಕುದುರೆಯ ಬಾಲದ ಒಂದು ಕೂದಲಿನ ಒಂದು ತುದಿ ಭಾಗವನ್ನ ಕೂಡ ನಾವು ಏನಂತ ಹೇಳ್ಬೋದು, ಜವೆ ಅಂತ ಹೇಳ್ಬೋದು. ಅಷ್ಟು ವ್ಯತ್ಯಾಸ ಆದ್ರೂ ಕೂಡ ಕೂಡಲ ಸಂಗಮ ದೇವ ನನ್ನ ಪ್ರಾಣವನ್ನ ತೆಗೆದುಕೋ ಅಂತ ಕೂಡಲ ಸಂಗಮನಿಗೆ ಅವರು ಸವಾಲನ್ನ ಹೊಡ್ತಾರೆ. ಅಂದ್ರೆ ಬಸವಣ್ಣನವರು ಎಷ್ಟು ಪ್ರಾಮಾಣಿಕ ವ್ಯಕ್ತಿ ಆಗಿದ್ರು, ಎಂತಹ ಪ್ರಾಮಾಣಿಕ ಶರಣರಾಗಿದ್ರು. ಅಂತಹ ಶರಣರ ವಿಚಾರಧಾರೆಗಳನ್ನ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬಸವೇಶ್ವರ ದೇವಸ್ಥಾನದಲ್ಲಿ ನೀವು ಒಂದೊಂದು ದಿನ ಒಬ್ಬೊಬ್ಬ ಉಪನ್ಯಾಸಕರನ್ನ ಕರೆದುಕೊಂಡು ಬಂದು ನೀವು ಇಲ್ಲಿ ಒಂದು ಉಪನ್ಯಾಸವನ್ನ ಮಾಡಿಸ್ತಿದ್ದೀರಿ ಅಂದ್ರೆ ನೀವೆಲ್ಲರೂ ಕೂಡ ಧನ್ಯರು ಅಂತ ಹೇಳಬೇಕು. ಎಲ್ಲರಿಗೂ ಈ ಸೌಭಾಗ್ಯ ಸಿಗೋದಿಲ್ಲ, ಈ ಪುಣ್ಯ ಎಲ್ಲರಿಗೂ ಸಿಗೋದಿಲ್ಲ. ಯಾಕಂದ್ರೆ ಒಳ್ಳೆಯ ವಿಚಾರಗಳನ್ನ ನಾವು ತೆಗೆದುಕೊಂಡಾಗ ಜೀವನದಲ್ಲಿ ನಮ್ಮಲ್ಲಿ ಒಂದು ಸಕಾರಾತ್ಮಕ ಎನರ್ಜಿ ಏನಾಗುತ್ತೆ, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಯಾವಾಗ್ಲೂ ಅದಕ್ಕೆ ಹೇಳಿ ಒಂದು ನನಗೆ ಈ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನ ಒಂದು ವಿಷಯ ನನಗೆ ನೆನಪು ಬರುತ್ತೆ. ಸಾಮಾನ್ಯವಾಗಿ ಅಲೆಕ್ಸಾಂಡರ್ ಅನ್ನೋ ಸಾಮ್ರಾಟನ ಹೆಸರನ್ನ ನೀವೆಲ್ಲರೂ ಇತಿಹಾಸದಲ್ಲಿ ಓದಿರ್ತೀರಿ. ಹಿಸ್ಟ್ರಿ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಹಿಸ್ಟ್ರಿಯಲ್ಲಿ ಓದಿರ್ತೀರಿ. ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳ್ತಾರೆ ಅಲ್ವಾ. ಇನ್ನು ಇತಿಹಾಸದಲ್ಲಿ ಅಲೆಕ್ಸಾಂಡರ್ ಒಬ್ಬ ದೊಡ್ಡ ಸಾಮ್ರಾಟ ಅಂತ ಹೇಳ್ತಾರೆ. ಅವನು ಎಷ್ಟು ದೇಶಗಳನ್ನ, ಎಲ್ಲ ರಾಜ್ಯಗಳನ್ನ ಕಬಳಿಸ್ಕೊಂಡು ಹೋಗಿ ಎಲ್ಲವನ್ನ ಅವನು ಆಕ್ರಮಣ ಮಾಡಿಕೊಂಡು ಧನ ಧಾನ್ಯ ಸಂಪತ್ತು ಎಲ್ಲವನ್ನ ಗಳಿಸ್ತಾನೆ. ಆದ್ರೆ ಮುಂದೊಂದು ದಿನ ಅವನಿಗೆ ಏನಾಗುತ್ತೆ ಅಂತಂದ್ರೆ ಅವನಿಗೆ ಬಹಳ ದೊಡ್ಡ ರೋಗ ಬಂದ್ಬಿಡುತ್ತೆ. ಅದು ಎಂತ ರೋಗ ಅಂದ್ರೆ ಯಾರು ಗುಣಪಡಿಸೋದಕ್ಕಾಗಲ್ಲ. ಅವನು ಅಷ್ಟೊಂದು ಒಬ್ಬ ರಾಜ ಅಂತ ಹೇಳಿದ್ರೆ ಅವನು ಎಂತಹ ಶ್ರೀಮಂತ. ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ದೇಶದಲ್ಲಿ ಯಾರು ತುಂಬಾ ಪ್ರಸಿದ್ಧರಾದಂತ ವೈದ್ಯರಿದ್ದಾರೋ ಅವರೆಲ್ಲರನ್ನು ಕರೆಸಿ ನನ್ನ ಒಂದು ರೋಗವನ್ನ ಗುಣಪಡಿಸಲೇಬೇಕು ಅಂತ ಇದ್ ಮಾಡ್ತಾನೆ. ಆದ್ರೆ ಯಾರಿಂದನೂ ಗುಣಪಡಿಸೋದಕ್ಕಾಗಲ್ಲ. ಕೊನೆಗೆ ಅವನು ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾನೆ. ಅದರಲ್ಲಿ ಮೊದಲನೇದು ಹೇಳ್ತಾನೆ, ನಾನು ಸತ್ತಾಗ ಈ ಒಂದು ದೇಶದ 4 ಪ್ರಸಿದ್ಧ ವೈದ್ಯರು ನನ್ನ ಶವದ ಪೆಟ್ಟಿಗೆಯನ್ನ ಹೊತ್ತುಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಎರಡನೆಯದಾಗಿ ಏನ್ ಹೇಳ್ತಾನೆ ಅಂತಂದ್ರೆ, ನನ್ನ ಶವ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗುವಂತಹ ದಾರಿಯಲ್ಲಿ ಧನ ಧಾನ್ಯ ಸಂಪತ್ತು ನಾನು ಏನನ್ನ ಗಳಿಸಿದೀನೋ ಅದನ್ನೆಲ್ಲ ಚೆಲ್ಲಿ ಅದನ್ನ ಎಲ್ಲಿಗೆ ನಾನು ಭೂಮಿಯಿಂದ ಪಡ್ಕೊಂಡಿದ್ದು ಮತ್ತೆ ಅದು ಎಲ್ಲಿಗೆ ಸಲ್ಲಬೇಕು, ಮತ್ತೆ ಭೂಮಿಗೆ ಸಲ್ಲಬೇಕು ಅಂತ ಭೂಮಿಗೆ ಅದನ್ನ ಚೆಲ್ಲಿಕೊಂಡು ಹೋಗಿ ಅಂತ ಹೇಳ್ತಾನೆ. ಇನ್ನು ಕೊನೆಯದಾಗಿ ಏನ್ ಹೇಳ್ತಾನೆ ಅಂದ್ರೆ, ನನ್ನ ಒಂದು ಕೈ ಹೀಗೆ ಈ ರೀತಿ ತೆಗೆದಿರ್ಬೇಕು. ಯಾಕೆ? ನಾನು ಏನನ್ನು ತೆಗೆದುಕೊಂಡು ಹೋಗ್ಲಿಲ್ಲ ಅಂತ. ಆಗ್ಲೇ ನಮ್ಮ ಮನೆಯವರು ಹೇಳಿದ್ರು, ಒಮ್ಮೆ ಏನಾದ್ರೂ ಯಾರಾದ್ರೂ ಒಬ್ರು ಸ್ತ್ರೀ ಸಾವನ್ನ ಹಪ್ಪಿದ್ರೆ ಮೂಗಿನಲ್ಲಿರುವಂತಹ ಮೂಗಿನ ಬಟ್ಟನ್ನ ಕೂಡ, ಮೂಗುತಿ ಅಂತ ನಾವು ಹೇಳ್ತೀವಲ್ವಾ, ಆ ಮೂಗುತಿಯನ್ನ ಕೂಡ ಬಿಡೋದಿಲ್ಲ. ಅಂದ್ರೆ ನಾವು ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಆದ್ರೆ ನಾವು ಏನನ್ನು ತೆಗೆದುಕೊಂಡು ಹೋಗ್ತೀವಿ ಅಂದ್ರೆ, ನಾವು ಮಾಡಿದ ಒಳ್ಳೆಯ ಕೆಲಸದ ಫಲವನ್ನ ಮಾತ್ರ ತೆಗೆದುಕೊಂಡು ಹೋಗ್ತೀವಿ. ನಾವು ಗಳಿಸಿದಂತಹ ಸ್ನೇಹಿತರ ಒಂದು ಪ್ರೀತಿಯನ್ನ ಗಳಿಸ್ಕೊಂಡು ಹೋಗ್ತೀವಿ, ಸ್ನೇಹವನ್ನ ನಾವು ಪಡೆದುಕೊಂಡು ಹೋಗ್ತೀವಿ. ಇವೆಲ್ಲವನ್ನ ಮಾತ್ರ ಪಡೆದುಕೊಂಡು ಹೋಗೋದು. ಆಗ್ಲೇ ಹೇಳಿದ್ರಲ್ವಾ, ನಾವ್ ಎಷ್ಟೇ ಶ್ರೀಮಂತರಾಗಿದ್ರು ತಿನ್ನೋಕೆ ಎಷ್ಟಾಗುತ್ತೆ, ಇಷ್ಟೇ ಅನ್ನ ತಿನ್ನೋದಕ್ಕಾಗೋದು, ಮಲಗೋದಕ್ಕೆ ಬಹಳ ಕಡಿಮೆ ಮಂಚದಲ್ಲಿ ಆಗೋದು ಅಲ್ವಾ. ಇಷ್ಟೇ
ಇಷ್ಟೇ ಒಂದು ಮಂಚದಲ್ಲಿ ನಾವು ಮಲ್ಕೊಳಕ್ಕಾಗೋದು, ಇಷ್ಟೇ ಊಟವನ್ನ ಮಾಡ್ಕೊಳಕ್ಕಾಗೋದು, ಇಷ್ಟೇ ನಾವು ಉಸಿರನ್ನ, ಈ ಒಂದು ವಾತಾವರಣದಲ್ಲಿ ಎಷ್ಟೇ ಆಮ್ಲಜನಕವಿದ್ರೂ ನಮ್ಮ ದೇಹ ಎಷ್ಟು ತೆಗೆದುಕೊಳ್ಳೋದಕ್ಕಾಗುತ್ತೋ ಅಷ್ಟನ್ನ ಮಾತ್ರ ತೆಗೆದುಕೊಳ್ಳೋದಕ್ಕಾಗದು. ಇಲ್ಲ, ಈ ವಾತಾವರಣದಲ್ಲಿ ಸಾಕಷ್ಟು ಆಮ್ಲಜನಕ ಇದೆ, ಎಲ್ಲವನ್ನ ನಾನೇ ಪಡೆದುಕೊಳ್ತೀನಿ ಅಂತ ಅನ್ನೋದಕ್ಕಾಗತ್ತ? ಹಾಗಲ್ಲ. ಅಂದ್ರೆ ನಮ್ಮ ದೇಹಕ್ಕೆ, ನಮ್ಮ ಉಸಿರಿಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತೆಗೆದುಕೊಳ್ಳೋಕ್ಕೂ ಆಗೋದು. ಅದಕ್ಕೆ ನಮ್ಮ ಶರಣರು ಒಂದು ನಿಜವಾದ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ ಅವರು ಕಾಶ್ಮೀರದಿಂದ ಬರ್ತಾರೆ ಅಲ್ವಾ. ಬಂದು ಅವರು ರಾಜವಂಶಸ್ಥದಿಂದ ಬಂದು ಕಾಯಕವನ್ನ ಹಪ್ಪಿಕೊಂಡು ಅವರು ಕಟ್ಟಿಗೆ ಮಾರುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ನಮ್ಮ ಶರಣರಲ್ಲಿ ನೀವೆಲ್ಲರೂ ಪ್ರತ್ಯೇಕವಾಗಿ ನೋಡ್ಬೇಕಾದದ್ದು ಏನು ಅಂದ್ರೆ, ಅವರು ಸಂಗ್ರಹವನ್ನ ಯಾವುದು ಮಾಡ್ತಿರ್ಲಿಲ್ಲ. ಇವತ್ತು ಕಾಯಕವನ್ನ ಮಾಡ್ತಿದ್ರು, ಆ ಕಾಯಕದಿಂದ ಬಂದಂತಹ ಹಣದಿಂದ ಅವ್ರು ಏನ್ ಮಾಡ್ತಿದ್ರು, ಊಟವನ್ನ ಮಾಡ್ತಿದ್ರು. ನಾಳೆಗೆ ಅವ್ರು ಇಟ್ಕೊಳ್ತಿರ್ಲಿಲ್ಲ. ನಾವು ಕೂಡ ಸಂಗ್ರಹಣಾ ಶಕ್ತಿಯನ್ನ ಕಡಿಮೆ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಜೀವನ ಪರ್ಯಂತ ನಾವು ಸಂಗ್ರಹ ಮಾಡೋದಕ್ಕೆ, ಗಳಿಸೋದಕ್ಕೆ ಹಣವನ್ನ ಗಳಿಸೋದಕ್ಕೆ ಅಂತ ಹೋಗ್ತಾ ಹೋಗ್ತಾ ನಾವೇನ್ ಮಾಡ್ತೀವಿ, ಜೀವನದಲ್ಲಿ ನಮ್ಮ ಸುಖ ಸಂತೋಷವನ್ನ ಕಳೆದುಕೊಂಡು ಬಿಡ್ತೀವಿ. ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಕುಟುಂಬದವರ ಜೊತೆ ನಾವು ಸರಿಯಾಗಿ ಸಂಭಾಷಣೆ ಮಾಡೋದಕ್ಕಾಗಲ್ಲ, ಅವರ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗೋದಕ್ಕಾಗಲ್ಲ. ಯಾವಾಗ್ಲೂ ಹಣವನ್ನ ಸಂಪಾದನೆ ಮಾಡುವ ದೃಷ್ಟಿಯಲ್ಲಿ ನಾವೇನ್ ಮಾಡ್ತೀವಿ, ಅದರ ಹಿಂದೆನೇ ಹೋಗ್ತಾ ಇರ್ತೀವಿ. ಅದು ಬೇಡ. ಜೀವನಕ್ಕೆ, ನಮ್ಮ ಬದುಕಿಗೆ ಎಷ್ಟು ಬೇಕೋ, ಅಗತ್ಯವಿದೆಯೋ ಅಷ್ಟು ಮಾತ್ರ ಹಣವನ್ನ ಗಳಿಸಿ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸಂಗ್ರಹವನ್ನ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡುವುದರ ಕಡೆಗೆ ನಮ್ಮ ದಾರಿ ಆಗಬೇಕು, ನಮ್ಮ ಹೆಜ್ಜೆ ಹಾಕಬೇಕು. ಪ್ರತಿಯೊಬ್ಬ ಮನುಷ್ಯ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಜೀವನದಲ್ಲಿ ಈ ಒಂದು ಸಮಾಜಕ್ಕೆ, ಈ ಒಂದು ದೇಶಕ್ಕೆ, ಈ ಒಂದು ರಾಜ್ಯಕ್ಕೆ, ಈ ಒಂದು ತಾಲೂಕಿಗೆ ನಾನು ನನ್ನದೇ ಆದಂತಹ ಯಾವ ಕೊಡುಗೆಯನ್ನ ಕೊಡಬಹುದು ಅನ್ನೋದನ್ನ ಮೊದಲು ಯೋಚಿಸಿ, ಅದರಂತೆ ಏನಾದ್ರೂ ತನ್ನದೇ ಆದಂತಹ ಒಂದು ಸಣ್ಣ ಅಳಿಲು ಸೇವೆಯನ್ನ ಮಾಡಿ ಹೋದಾಗ ಅವನು ಏನಾಗ್ತಾನೆ, ಈ ಒಂದು ವರ್ಷದಲ್ಲಿ ಮಾತ್ರವಲ್ಲ, ಇನ್ನು ಶತಮಾನ ಕಳೆದ್ರೂ ಕೂಡ ಅವನು ಜೀವಂತವಾಗಿರ್ತಾನೆ. ಅದಕ್ಕೆ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿವಸ ಬದುಕಿದಡೇನು. ಕೂಡಲ ಸಂಗನ ಶರಣರ ವಚನಗಳಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಕು ಅಂತ ಹೇಳ್ತಾನೆ ಅಲ್ವಾ. ನಾವು ಮನುಷ್ಯರು, ನಾವು ಏನ್ ಮಾಡ್ಬೇಕು, ಎಷ್ಟು ದಿನ ಬದುಕಿದೀವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿರೋದು ಬಹಳ ಕಡಿಮೆ ಸಮಯ ಆದ್ರೂ ಕೂಡ ಆ ಕಡಿಮೆ ಸಮಯದಲ್ಲಿ ನಮ್ಮ ಒಂದು ಕೊಡುಗೆ ಈ ದೇಶಕ್ಕೆ ಇರಬೇಕು, ಈ ರಾಜ್ಯಕ್ಕೆ ಇರಬೇಕು. ನಮ್ಮ ಸುತ್ತಮುತ್ತಲಿನವರು ನಾವು ಲಿಂಗೈಕ್ಯರಾದ್ರೂ ಕೂಡ ನಮ್ಮ ಸ್ಮರಿಸಬೇಕು ಅಂತಹ ಒಂದು ಒಳ್ಳೆಯ ಕೆಲಸವನ್ನ ನಾವು ಮಾಡಿ ಹೋಗಬೇಕು ಅಲ್ವಾ. ಈ ಪ್ರಾಣಿ ಪಕ್ಷಿಗಳನ್ನ ತೆಗೆದುಕೊಂಡು ಹೋದಾಗ ನನಗೆ ನೆನಪಾಗೋದು, ಕಾಗೆ, ಕೋಳಿ ಇವೆಲ್ಲ ಎಷ್ಟು ಚೆನ್ನಾಗಿ ತನ್ನ ಬಂಧು ಬಾಂಧವರನ್ನ ಕಾಪಾಡುತ್ತೆ. ಅದಕ್ಕೆ ಹೇಳ್ತಾರೆ, ಕಾಗೆಯೊಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವಾ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ. ನೋಡಿ, ಕಾಗೆ ಒಂದು ಅಗುಳನ್ನ ಕಂಡ್ರೆ ತಾನು ಒಂದೇ ತಿಂದ್ಕೊಳ್ಳೋದಿಲ್ಲ, ಏನ್ ಮಾಡುತ್ತೆ, ತನ್ನ ಬಳಗ ಎಲ್ಲರನ್ನೂ ಕೂಡ ಕಾ ಕಾ ಅಂತ ಕೂಗಿ ಕರೆಯುತ್ತೆ. ಕೋಳಿ ಒಂದು ಕುಟುಕು ಸಿಕ್ಕಿದ್ರೆ ಸಾಕು, ಏನ್ ಕೂಗುತ್ತೆ, ಬನ್ನಿ ಬನ್ನಿ ಅಂತ ತನ್ನ ಕುಲವನ್ನೆಲ್ಲವನ್ನ ಕರೆಯುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಎಷ್ಟೋ ಸಲ ಮನೆಯಲ್ಲಿ ಹಬ್ಬದ ಊಟವನ್ನ ಏನೋ ಒಂದು ಮಾಡಿರ್ತೀವಿ, ಸ್ಪೆಷಲ್ ಅಂತಾನೆ ಹೇಳೋಣ, ನಾವು ವಿಶೇಷವಾದ ಅಡುಗೆಯನ್ನ ಮಾಡಿರ್ತೀವಿ. ಆದ್ರೆ ಯಾರಾದ್ರೂ ಒಬ್ರು ಅಕ್ಕಪಕ್ಕದ ಮನೆಯವ್ರು ಯಾರಾದ್ರೂ ಬಂದ್ಬಿಟ್ರೆ ಆ ಬಾಕ್ಸ್ ನ ಮುಚ್ಚಿಟ್ಟು ನಾವು ಅಡುಗೆ ಮನೆಗೆ ತೆಗೆದುಕೊಂಡು ಹೋಗಿ ಏನ್ ಬಂದ್ರಿ, ಏನ್ ಕೆಲಸ ಅಂತ ಮಾತಾಡಿ ಹಾಗೆ ಕಳಿಸ್ಬಿಡ್ತೀವಿ. ಅವ್ರಿಗೆ ಒಂದು ಗ್ಲಾಸ್ ನೀರ್ ಬೇಕಾ ಅಂತಾನೂ ನಾವು ಕೇಳೋದಿಲ್ಲ. ಯಾಕಂದ್ರೆ ಜಾಸ್ತಿ ಸಮಯ ಇದ್ರೆ ನಾವು ಮಾಡಿರುವ ಅಡುಗೆ ಏನಾಗುತ್ತೆ, ತಣ್ಣಗಾಗೋಗ್ಬಿಡುತ್ತೆ, ಅವ್ರಿಗೂ ಕೊಡ್ಬೇಕಾಗತ್ತಲ್ಲ ಅಂತ. ಅಂದ್ರೆ ನಾವು ಮನುಷ್ಯರು ಎಷ್ಟು ಸ್ವಾರ್ಥ ಭಾವನೆಯಿಂದ ಬದುಕ್ತಾ ಇದ್ದೀವಿ ಅಲ್ವಾ. ಆದ್ರೆ ಕಾಗೆ, ಕೋಳಿ ನೋಡಿ, ಒಂದೇ ಒಂದು ಕುಟುಕು, ಒಂದು ಅಗುಳು ಸಿಕ್ಕಿದ್ರು ಕೂಡ ಎಲ್ಲವನ್ನ ಕರೆದು ಅದರಲ್ಲೇ ಹಂಚಿಕೊಂಡು ಬದುಕುತ್ತೆ. ಅಂದ್ರೆ ನಾವು ಕೂಡ ಕಾಗೆ, ಕೋಳಿಯಿಂದ ಕೂಡ
ಕಲಿಯುವಂತಹ ಪಾಠವಿದೆ. ನಮ್ಮ ಜೀವನದ ಪ್ರತಿ ಒಂದು ಕ್ಷಣವು, ಪ್ರತಿ ಒಂದು ದಿನವೂ ಕೂಡ ನಮಗೆ ಪಾಠವನ್ನ ಕಲಿಸುತ್ತೆ. ಆ ಪಾಠವನ್ನ ಕಲಿತಾಗ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವುಗಳನ್ನ ನಾವು ಪಡೆಯುತ್ತೆ. ಅದಕ್ಕೆ ಹೇಳ್ತಾರೆ, ನಮ್ಮ ಜೀವನವೇ ದೊಡ್ಡ ಪಾಠ, ನಮ್ಮ ಜೀವನವೇ ದೊಡ್ಡ ಅನುಭವ. ಆ ಅನುಭವದಲ್ಲೇ ಅನುಭವವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಸಾಕಷ್ಟು ವಚನಗಳ ಅಧ್ಯಯನವನ್ನ ನೀವು ಮಾಡಬೇಕು. ನೋಡಿ, ಅಕ್ಕ ಮಹಾದೇವಿಯವರ 431 ವಚನ ಇದೆ. ಒಂದೊಂದು ವಚನಗಳನ್ನ ನಾವು ಇಲ್ಲಿ ಬಹಳಷ್ಟು ಜನ ಸ್ತ್ರೀಯರು ಕೂತಿದ್ದೀರಿ. ನನಗೆ ಬಹಳ ಸಂತೋಷವಾಗುತ್ತೆ. ಇಲ್ಲಿ ಹಿರಿಯರು, ನನ್ನ ಅಕ್ಕ, ತಂಗಿ, ಚಿಕ್ಕ ಚಿಕ್ಕ ಮಕ್ಕಳುಗಳು, ನೀವೆಲ್ಲರೂ ಕೂತಿದ್ದೀರಿ. ಇದು ನೋಡಿದಾಗ ನನಗನ್ಸುತ್ತೆ, ಇವತ್ತು ಸ್ತ್ರೀ ಸಮಾನತೆ ಸಿಕ್ಕಿರೋದೇ ನಮ್ಮ ಬಸವಣ್ಣನವರಿಂದ. ಬಸವಣ್ಣನವರಿಲ್ಲ, ಅವರ ಅನುಭವ ಮಂಟಪ ಇಲ್ಲ ಅಂತಂದ್ರೆ ಅಲ್ಲಿ ಸ್ತ್ರೀಗೆ ಸಮಾನತೆ ಸಿಗ್ತಿರ್ಲಿಲ್ಲ. ಸ್ತ್ರೀಗೆ ವಚನಗಳನ್ನ ರಚಿಸುವಂತಹ ಆ ಒಂದು ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ಯಾರಿಗೂ ಸಾಧ್ಯವಾಗ್ತಿರ್ಲಿಲ್ಲ. ಇವತ್ತು ಇಷ್ಟು ಜನ ನಾವು ಸ್ತ್ರೀಯರು ಬಂದು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ನಾವು ಧನ್ಯವಾದಗಳನ್ನ, ಶರಣಾರ್ಥಿಗಳನ್ನ ಯಾರಿಗೆ ಸಲ್ಲಿಸಬೇಕು ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲಿಸಬೇಕು. ಅದಕ್ಕೆ ಜೋರಾಗಿ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಅಂತ ನಾವೆಲ್ಲರೂ ಸ್ತ್ರೀಯರು ಒಂದ್ಸಲಿ ಕೂಗೋಣ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ನೋಡಿ, ವಿಶ್ವಗುರು ಬಸವಣ್ಣನವರನ್ನ ಸ್ಮರಿಸುವಂತಹ ಆ ಕೆಲಸವನ್ನ ಈ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಬಹಳ ಸಂತೋಷವಾಗುತ್ತೆ. ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ನಂಬಿಕೆಯಿಂದ ಮಾಡಬೇಕು ಅನ್ನೋದನ್ನ ನೀವೆಲ್ಲರೂ ಒಪ್ಪಿಕೊಳ್ತೀರಾ? ಎಷ್ಟು % ನಂಬಿಕೆ ಇರಬೇಕು? ನೋಡಿ, ನಾವು ಪರ್ಸೆಂಟೇಜ್ ಅಂದಷ್ಟೇ ನಾವೇನಂತ ಹೇಳ್ತೀವಿ? 100 ಅಂತ ಹೇಳ್ತೀವಿ, 100 ಅಂತ ಹೇಳ್ತೀವಿ. ಆ 100% ಅಲ್ಲಿ ಒಂದೇ ಒಂದು % ಕಡಿಮೆ ಆದ್ರೂ ಕೂಡ ನೀವು ಮಾಡ್ಬೇಕು ಅಂತ ಅನ್ಕೊಂಡಿರೋ ಕೆಲಸ ಅದು ಯಶಸ್ವಿ ಆಗೋದಿಲ್ಲ. ಅದಕ್ಕೆ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ಏನ್ ಮಾಡ್ಬೇಕು? ನಂಬಿಕೆ ಇರಬೇಕು. ಎಷ್ಟು % ನಂಬಿಕೆ ಇರಬೇಕು? 100% ನಂಬಿಕೆ ಇರಬೇಕು. ಅದಕ್ಕೊಂದು ವಚನವನ್ನ ಸಾಮೂಹಿಕವಾಗಿ ಹೇಳ್ಕೊಡ್ತೀನಿ. ಹೇಳ್ತೀರಾ ಎಲ್ಲರೂ ನನ್ನ ಜೊತೆ? ಧ್ವನಿಗೂಡಿಸ್ತೀರಾ? ನಂಬರು ನಚ್ಚರು ಬರಿದೇ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಪರಮಾತ್ಮನಲ್ಲಿ ಪೂರ್ಣವಾದ ನಂಬಿಕೆ ಇರಬೇಕು. ಪೂರ್ಣವಾದ ನಂಬಿಕೆಯಿಂದ ಮನಸ್ಸು ಅಂತರಂಗ ಶುದ್ಧಿ ಮಾಡಿಕೊಂಡು ಬಹಿರಂಗವನ್ನ ಶುದ್ಧಿ ಮಾಡಿಕೊಂಡು ನಾವು ಆ ನಂಬಿಕೆಯಿಂದ ಆ ಪರಮಾತ್ಮನನ್ನ, ನಾನು ಈ ಕೆಲಸವನ್ನ ಮಾಡ್ತಿದ್ದೀನಿ ಕಣಪ್ಪ, ನಿನ್ನ ಆಶೀರ್ವಾದ ಇರ್ಲಿ, ನನಗೆ ನಿನ್ನ ಕೃಪೆ ಇರ್ಲಿ ಅಂತ ಆ ಪರಮಾತ್ಮನನ್ನ ಬೇಡಿಕೊಂಡು ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ನಮಗೆ, ಆ ಕಾರ್ಯದಲ್ಲಿ 100% ನಮಗೇನೋ ಯಶಸ್ಸು ಸಿಗತ್ತೆ. ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಅನುಮಾನವಿದ್ರು ಕೂಡ ಈ ಕೆಲಸವನ್ನ ಮಾಡಿದ್ರೆ ನನಗೆ ಒಳ್ಳೇದಾಗತ್ತಾ, ಹಾಗಲ್ವಾ ಅನ್ನೋ ಒಂದೇ ಒಂದು ಚೂರು ಒಂದು ಅಪನಂಬಿಕೆ ಇದ್ರೆ ಕೂಡ ಆ ಕೆಲಸ ಯಶಸ್ವಿ ಆಗೋದಿಲ್ಲ. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಇನ್ನು ಮುಂದೆ ಅದು ಸ್ತ್ರೀಯರೇ ಆಗಿರ್ಲಿ ಪುರುಷರೇ ಆಗಿರ್ಲಿ ಆ ಪರಮಾತ್ಮನ ಮೇಲೆ ಪೂರ್ಣವಾದ ನಂಬಿಕೆಯನ್ನ ಇಟ್ಟುಕೊಂಡು ಯಾವುದೇ ಕೆಲಸವನ್ನ ಬೇಕಾದ್ರೂ ಮಾಡಿ ನಿಮಗೆ ಯಶಸ್ಸು ಅನ್ನೋದು ನಿಮಗಾಗತ್ತೆ, ನಿಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತಾ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನನ್ನನ್ನು ಮತ್ತೆ ನಮ್ಮ ಮನೆಯವರನ್ನ ಕರೆಸಿ ನಮಗೆ ತಿಳಿದಂತಹ ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇವೆ. ನಾವೇನು ಬಹಳ ದೊಡ್ಡ ಜ್ಞಾನಿಗಳಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಯಾವತ್ತೂ ಅವರನ್ನ ಹಿರಿಯರು ಜ್ಞಾನಿಗಳು ಅಂತ ಅನ್ಕೊಂಡೇ ಇಲ್ಲ. ಹಾಗೆ ನಾವು ವಚನಗಳನ್ನ ಅಧ್ಯಯನ ಮಾಡಿ ಅಲ್ಪ ಸ್ವಲ್ಪ ಜ್ಞಾನವನ್ನ ನಾವೇನು ಪಡೆದುಕೊಂಡಿದ್ದೀವೋ ಅದರಲ್ಲಿ ನಾವು 1% ನಿಮಗೆ ಇಲ್ಲಿ ಬಂದು ಹೇಳ್ತಿದ್ದೀವಿ. ಈ 1% ಜ್ಞಾನವನ್ನ ನಾವು ನಿಮ್ಮ ಹತ್ರ ಹಂಚಿಕೊಂಡಿದ್ದೀವಿ. ಇದರಲ್ಲಿ ನಿಮಗೆ ಉಪಯೋಗವಾಗುವಂತಹ ಯಾವುದೇ ವಿಚಾರಧಾರೆಗಳಿದ್ರು ಕೂಡ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಅಂತ ಹೇಳ್ತಾ
ವಚನಗಳನ್ನ ನಂಬಿದವರಿಗೆ ಯಾವತ್ತೂ ಕೂಡ ಸೋಲಿಲ್ಲ, ವಚನಗಳನ್ನ ನಂಬಿದವರಿಗೆ ಯಾವತ್ತೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಯಾಕಂದ್ರೆ ಆ ವಚನ ಅನ್ನೋ ಒಂದು ಹೆಸರಲ್ಲಿ, ಬಸವ ಎನ್ನುವ ಹೆಸರಲ್ಲಿ ಅಂತಹ ಒಂದು ಮಹಾ ಚೈತನ್ಯವಿದೆ ಅಂತ ಹೇಳ್ತಾ, ಆ ಮಹಾ ಚೈತನ್ಯಕ್ಕೆ ನನ್ನ ಅಂತರಾತ್ಮದಿಂದ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸುತ್ತಾ, ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲು ಮನ ತುಂಬಿಕೊಳ್ಳಲು ಬಂದಿರುವಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಶರಣೆಯರಿಗೂ ಮತ್ತೆ ಜಗಜ್ಯೋತಿ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳಿಗೂ ಸಂಸ್ಥಾಪಕರಿಗೂ ಮತ್ತೆ ನಮ್ಮನ್ನ ಇಲ್ಲಿಗೆ ಕರೆಸಿದಂತಹ ಜಗದೀಶ್ ಅಣ್ಣನವರಿಗೂ ಕೂಡ ಭಕ್ತಿ ಪೂರ್ವಕ ಶರಣಾರ್ಥಿ. ನಮ್ಮ ಜೊತೆ ಬಂದಿರುವಂತಹ ಹಿರಿಯರಾದ ವಿ ಲಿಂಗಣ್ಣ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಯಾಕಂದ್ರೆ ಅವರಿಗೆ 80 ವರ್ಷ ಆದ್ರೂ ಕೂಡ ನಾವು ಎಲ್ಲೇ ಉಪನ್ಯಾಸಗಳಿಗೆ ಕರೆದ್ರು, ಯಾವುದೇ ಕೆಲಸ ಕಾರ್ಯಗಳಿಗೆ ಕೂಡ ಕರೆದ್ರೂ ಕೂಡ ಅವರು ಬಹಳ ನಗುಮುಖದಿಂದ ನಮ್ಮ ಜೊತೆ ಬರ್ತಾರೆ. ಆದ್ರಿಂದಾಗಿ ಅವರು ಕೂಡ ಬಸವಣ್ಣನವರ ಸೇವೆಯನ್ನ ಮಾಡ್ತಿದ್ದಾರೆ. ಆದ್ರಿಂದ ಲಿಂಗಣ್ಣ ಸರ್ ಅವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ, ನಮ್ಮ ಜೊತೆ ಹಿರಿಯರಾದಂತಹ ಅಣ್ಣ ಲಿಂಗಪ್ಪ ದೇವರು ಇದ್ದಾರೆ. ಲಿಂಗಪ್ಪ ದೇವರು ನಮ್ಮ ಜೊತೆ ಇದ್ದಾರೆ. ನೋಡಿ, ಇಂತಹ ಹಿರಿಯ ವಯಸ್ಸಿನಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಾಕ್ಷೀಕರಿಸಿದ್ದಾರೆ. ಬಹಳ ಸಂತೋಷವಾಗುತ್ತೆ. ಇನ್ನು ಮುಂದೆ ಬರಬೇಕಾದ್ರೆ ಹಿರಿಯರು ಕಿರಿಯರು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬನ್ನಿ. ಯಾಕಂದ್ರೆ ನಾವು ಹೇಳುವಂತಹ, ನಾನು ಅಂತಹಲ್ಲ, ಇಲ್ಲಿ ಯಾರೇ ಉಪನ್ಯಾಸಕರು ಬಂದು ಯಾವುದಾದ್ರೂ ವಿಚಾರಗಳನ್ನ ಹೇಳಿದಾಗ ಆ ಒಂದು ವಿಚಾರಧಾರೆ ಅವರ ಹೃದಯಕ್ಕೆ ಮುಟ್ಟಿದಾಗ ಅವರ ಜೀವನದಲ್ಲಿ ಬಹಳ ದೊಡ್ಡ ತಿರುವು ತರುತ್ತೆ. ಮತ್ತೆ ಅವರ ಜೀವನವೇ ಒಂದು ಬದಲಾವಣೆಯನ್ನ ಕೊಡುತ್ತೆ. ಆ ಒಂದು ಬದಲಾವಣೆ ಅವರ ಜೀವನದ ಯಶಸ್ಸು ಮೆಟ್ಟಿಲನ್ನ ಏರೋದಕ್ಕೆ ಅದು ಸಾಕ್ಷಿಯಾಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿ. 5ನೇ ದಿನ ಮೈಸೂರಿನಿಂದ ಬಂದು ಇಲ್ಲಿವರೆಗೆ ಪ್ರವಚನ ನೀಡಿದ ನಮ್ಮ ವಚನ ಕುಮಾರ್ ಸ್ವಾಮಿಯವರಿಗೆ ಹಾಗೂ ಅವರ ಪತ್ನಿಯರಾದ ರೂಪಾ ಕುಮಾರ್ ಸ್ವಾಮಿಯವರಿಗೂ ಲಿಂಗಣ್ಣನವರಿಗೂ ನಮ್ಮ ಸಂಘದ ವತಿಯಿಂದ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನು ಅರ್ಪಿಸುತ್ತಿದ್ದೇವೆ. ಈ ಸಮರ್ಪಣೆಯನ್ನು ನಮ್ಮ ಸಂಘದ ಹಿರಿಯರೆಲ್ಲರೂ ಬಂದು ಸಮರ್ಪಣೆ ಮಾಡಬೇಕಾಗಿ ಕೋರಿ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಸೀರೆದೆಯನು ಬೆಳಗಿಸಿ ಬಂದೆ, ನಿರಾಶೆ ಎದೆಯನು ತೊಳಗಿಸಿ ಬಂದೆ. ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸ ಬಂದೆ. ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ, ಧವಳಿಸಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ. ವಚನ ಪುಷ್ಪಗಳ ಮಲರಿಸಿ ಬಂದೆ, ಹಾಡು ಗಬ್ಬಗಳ ಅಲರಿಸಿ ಬಂದೆ. ಸಂವಾದಗಳನ್ನು ಕುದುರಿಸಿ ಬಂದೆ, ನುಡಿ ಮುತ್ತುಗಳನ್ನು ಉದುರಿಸಿ ಬಂದೆ. ಪಾಮರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ, ಕುಸುರಿಸಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ.
ಬೆವರಿನ ಹನಿಯಲಿ ಬೊಮ್ಮವ ತೋರಿಸಿ, ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕಸುಬಿನ ಕೀಳ್ಮೆಯ ಕಲಂಕ ಒರೆಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೇನು ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು. ಬಸವನರಿವು ನೀರಾಧಾರವಾಯಿತು, ಬಸವನರಿವು ನೀರಾಧಾರವಾಯಿತು. ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು. ಬಸವನರಿವು ನೀರಾಧಾರವಾಯಿತು, ಬಸವನರಿವು ನೀರಾಧಾರವಾಯಿತು. ಬಸವನ ಭಕ್ತಿ ಬಯಲನೆ ಕೂಡಿ ನಿರ್ವಯಲಾಯಿತು, ಬಸವನ ಭಕ್ತಿ ಬಯಲನೆ ಕೂಡಿ ನಿರ್ವಯಲಾಯಿತು. ಬಸವ 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 ಎಂಬ ಶಬ್ದವಡಗಿ, ಶಬ್ದವಡಗಿ, ಶಬ್ದವಡಗಿ ನಿಶಬ್ದವಾಯಿತಯ್ಯ ಸಂಗಯ್ಯ, ನಿಶಬ್ದವಾಯಿತಯ್ಯ ಸಂಗಯ್ಯ. ನಿಶಬ್ದವಾಯಿತಯ್ಯ ಸಂಗಯ್ಯ. ಬಸವನರಿವು ನೀರಾಧಾರವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು. ಬಸವನರಿವು ನೀರಾಧಾರವಾಯಿತು, ಬಸವನರಿವು ನೀರಾಧಾರವಾಯಿತು. ಬಸವನರಿವು ನೀರಾಧಾರವಾಯಿತು.